ಹೆಲೋ ಫ್ರೆಂಡ್ಸ್, ದೇಶರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕ್ಯಾರೆಟ್ ರಸ್ಮಲೈ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಅನ್ಕೋತಿದ್ದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆನೂ ವೈರಲ್ ಆಗ್ತಿತ್ತು ಕ್ಯಾರೆಟ್ ರಸ್ಮಲೈ. ನಾನು ಮಾಡಬೇಕು ಅಂತ ಅನ್ಕೋತಿದ್ದೆ. ಇವತ್ತು ಆ ದಿನ ಬಂದಿದೆ. ನಾನಿಲ್ಲಿ ಒಂದು ಕ್ಯಾರೆಟು, ಹಾಲು, ಆಮೇಲೆ 1 ಕಪ್ ಹಾಲು ತೊಗೊಂಡಿದ್ದೀನಿ, ಮತ್ತು ಸಕ್ಕರೆ, ಸೂಜಿ ರವೆ, ಚಿಕ್ಕ ರವೆ ಬರುತ್ತಲ್ಲ ಅದು, ಕಸ್ಟರ್ಡ್ ಪೌಡರ್ ಸ್ವಲ್ಪ ಹಾಲಿನ ತಿಕ್ನೆಸ್ಗೋಸ್ಕರ, ಮತ್ತು ಬಾದಾಮ್, ಪಿಸ್ತಾ ಇದ್ದರೆ ಪಿಸ್ತಾ ತಗೊಳ್ಳಿ, ಕೇಸರಿ, ಇವೆಲ್ಲವನ್ನು ಜೋಡಿಸಿಟ್ಕೊಂಡಿದ್ದೀನಿ. ತುಪ್ಪ ಬೇಕು, ಮತ್ತು 1 ಚಿಟಿಕೆಯಷ್ಟು ಉಪ್ಪು, ಮತ್ತು ಏಲಕ್ಕಿ. ಇದಿಷ್ಟು ಬೇಕಾಗುತ್ತೆ ನಮಗೆ. ಇದಿಷ್ಟಾದರೆ ಒಂದು 15 to 20 ಮಿನಿಟ್ಸಲ್ಲಿ ನಾವು ರೆಡಿ ಮಾಡ್ಕೋಬೋದು ಕ್ಯಾರೆಟ್ ರಸ್ಮಲೈ. ನೋಡಿ, 3 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ಇದು ಮನೇಲೇ ಮಾಡಿರೋ ತುಪ್ಪ. ಆಮೇಲೆ 2 ಕಾಳು ಏಲಕ್ಕಿ. ಇವಾಗ ಕಟ್ ಮಾಡಿರೋ ಕ್ಯಾರೆಟು, ಸ್ವಲ್ಪ ಸಕ್ಕರೆ, 1 ಕಪ್ ಸಕ್ಕರೆ ತೊಗೊಂಡಿದ್ನಲ್ಲ, ಅದರಲ್ಲಿ ಒಂದು 3/4 ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡಿ, ಏಲಕ್ಕಿ, 1 ಏಲಕ್ಕಿ ಕಾಳು ಆ್ಯಡ್ ಮಾಡಿ, ಇದನ್ನು ಮಿಕ್ಸಿ ಮಾಡ್ಕೋಬೇಕು, ರುಬ್ಕೋಬೇಕು. ಅಂದರೆ ತುಂಬ ನೈಸಾಗಲೂಬಾರ್ದು, ತುಂಬ ತರಿನೂ ಇರಬಾರ್ದು. ಆ ರೀತಿ ನಿಮಗೆ ಗೊತ್ತಾಗುತ್ತಲ್ಲ ನೋಡಿ. ಈ ರೀತಿಯಾಗಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ರುಬ್ಬಿ ಇಟ್ಕೊಳ್ಳಿ. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ರವೆ ಫ್ರೈ ಮಾಡ್ಕೋಬೇಕಲ್ಲ, ರವೆ ಮತ್ತು ಕ್ಯಾರೆಟ್ನ ನಾವು ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ 2 ಟೇಬಲ್ ಸ್ಪೂನ್ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ರವೆ ಹಾಕ್ಕೊಂಡು, ರವೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ, ಆ ರವೆದ ಆರೋಮ ಬರುತ್ತಲ್ವ, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆ ಸೀದೋಗಬಾರ್ದು, ಸೀದೋದ್ರೆ ಚೆನ್ನಾಗಿರಲ್ಲ. ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಿ, ನಂತರ ನಾವು ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟ್ದು ಮಿಕ್ಸು, ಅದನ್ನು ಇದಕ್ಕೆ ಆ್ಯಡ್ ಮಾಡಿ, ಕ್ಯಾರೆಟ್ ಮತ್ತು ರವೆ ಎರಡೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ಇದೊಂಥರ ಸ್ವಲ್ಪ ಗಟ್ಟಿ ಟೆಕ್ಸ್ಚರ್ ಬರುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದು ಸ್ವಲ್ಪ ರೌಂಡ್ ಉಂಡೆ ಕಟ್ಟೋದಕ್ಕೆ ಆಗೋ ಥರ ಬರುತ್ತಲ್ವ, ಅಷ್ಟರವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಇತ್ತಲ್ವ ಬ್ಯಾಲೆನ್ಸು, ತುಪ್ಪ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಮಿಕ್ಸ್ ಮಾಡೋದು. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ರವೆ ಮತ್ತು ಕ್ಯಾರೆಟ್ ಎರಡೂ ನೀಟಾಗಿ ಮಿಕ್ಸ್ ಆಗಿದೆ. ಈ ಥರ ಗಟ್ಟಿ ಆಗ್ತಾ ಇನ್ನೂ ತುಂಬ ಗಟ್ಟಿ ಆಗುತ್ತೆ. ನೋಡಿ, ನಾನು ಲಾಸ್ಟಿಗೆ ತೋರಿಸ್ತೀನಿ ಇದು ಎಷ್ಟು ಯಾವ ಹದದಲ್ಲಿ ಬರಬೇಕು ಅಂತ. ನೋಡಿ, ಈ ಹದಕ್ಕೆ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಇದು ಇನ್ನೂ ತಣ್ಣಗಾದಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದು. ಇವಾಗ ಕ್ಯಾರೆಟದು ಮಿಕ್ಸನ್ನು ಸೈಡಿಗಿಟ್ಟು ಒಂದು ಪಾತ್ರೆಯಲ್ಲಿ ಹಾಲು ತಗೊಳ್ಳೋಣ. ಅಂದರೆ ನಾನು 1 ಕಪ್ ಹಾಲು ತೊಗೊಂಡಿದ್ದೆ, ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಲು ಆ್ಯಡ್ ಮಾಡಿ, ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡೋಣ. ಓಕೆನಾ? ಅದಕ್ಕೂ ಮುಂಚೆ ಹಾಲು ಸ್ವಲ್ಪ ಕಾದಾಗ ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಲು ತಗೊಂಡು, ಸ್ವಲ್ಪ ಲೈಟ್ ಬಿಸಿ ಇರುವಾಗ ಅದಕ್ಕೆ ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡ್ಕೋಬೇಕು. ಓಕೆನಾ? ಇಲ್ಲಾಂದರೆ ಅದು ಗಂಟು ಕಟ್ಕೊಬಿಡುತ್ತೆ. ಇದಕ್ಕೆ ಈ ಕಾಯಿ ಬಿಸಿ ಮಾಡೋದಕ್ಕೆ ಇಟ್ಟಿರೋ ಹಾಲಿಗೆ ನಾನು 1 ಏಲಕ್ಕಿನ ಆ್ಯಡ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ, ಲೈಟಾಗಿ ಅದು ಇದಾಗ್ತಾ ಇರಲಿ ಅಂತ. ಅಷ್ಟರಲ್ಲಿ ನಾನು ಕಸ್ಟರ್ಡ್ ಮಿಲ್ಕು ರೆಡಿ ಮಾಡ್ಕೊಳ್ಳೋಣ. ಕಸ್ಟರ್ಡ್ ಮಿಲ್ಕು ಅಷ್ಟೇ, 3-4 ಟೇಬಲ್ ಸ್ಪೂನ್ ಹಾಲಿಗೆ ಒಂದು ಟೇಬಲ್ ಸ್ಪೂನ್, 3/4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಈ ಕಾಯೋದಕ್ಕೆ ಇಟ್ಟಿದ್ನಲ್ಲ ಬಿಸಿ ಮಾಡೋದಕ್ಕೆ, ಆ ಹಾಲು ಜೊತೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ತುಂಬ ಲೋ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಟರೂ ಅದು ಬೇಗ ಇದಾಗೋಗುತ್ತೆ. ಇದು ತಿರುವಲಿಲ್ಲ ಅಂದರೆ ಗಂಟು ಕಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ತಿರುವುತ್ತಾನೇ ಇರಬೇಕು. ಇದು ಒಂದು ಸ್ವಲ್ಪ ತಿಕ್ನೆಸ್ ಬರೋವರೆಗೂ ತಿರುವುತ್ತಾನೇ ಇರೋಣ. ನೋಡಿ, ಈ ತಿಕ್ನೆಸ್ಗೆ ಬಂತಲ್ವ, ಇದು ತಣ್ಣಗಾದಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಹೀಗೆ ಬಂದಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬಾದಾಮ್ ಮತ್ತು ಪಿಸ್ತಾ ಹಾಕ್ಕೋಬೋದು. ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಕುದಿಸ್ಕೊಳ್ಳೋದು. ಆಮೇಲೆ ಇದು ಕೇಸರಿನೂ ಇದ್ರ ಜೊತೆಗೇ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಆ್ಯಡ್ ಮಾಡಿದ್ದೀನಿ. ಒಂದು 4-5 ಎಸಳಷ್ಟು ಕೇಸರಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ನಂತರ ಇದನ್ನು ನೀವು ಯಾವ ಬೌಲಲ್ಲಿ ಸರ್ವ್ ಮಾಡ್ತೀರಾ ಆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿದೆ. ಇವಾಗ ಇದು ತಿಕ್ಕಾದಮೇಲೆ ಯಾವ ರೀತಿ ಇರುತ್ತೆ, ತುಂಬ ತಿಕ್ಕಾಗಿ ಹೋಗುತ್ತೆ. ನೋಡಿ, ಇವಾಗ ನಾನೊಂದು ಗ್ಲಾಸ್ ಬೌಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಈ ಕ್ಯಾರೆಟನ್ನು ಏನು ಮಾಡಿದ್ದೆ ಅಂದರೆ, ತಣ್ಣಗಾದಮೇಲೆ ಒಂದು ಸ್ವಲ್ಪ ರೌಂಡ್ ಶೇಪಿಗೆ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಅದೂ ಸ್ವಲ್ಪ ತೆಳುವಾದಾಗಿತ್ತು, ಬಟ್ ಅದು ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಟ್ಟಾಗ ಅದೂ ಗಟ್ಟಿಯಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ ಕ್ಯಾರೆಟ್ ರಸ್ಮಲೈ.
ಕ್ಯಾರೆಟನ್ನು ರೌಂಡಾಗಿ ರೆಡಿ ಮಾಡ್ಕೊಳ್ಳೋದು ಒಂದೇ ಒಂದು ವೀಡಿಯೋ ಕ್ಲಿಪ್ ನಾನು ಮಿಸ್ ಮಾಡಿಕೊಂಡೆ. ಬಟ್ ವೆರಿ ಕ್ಲಿಯರ್ಲಿ ನಾನು ಹೇಳ್ತೀನಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲರೂ ಮಸ್ಟ್ ಟ್ರೈ ಮಾಡಲೇಬೇಕು. ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.